ಸೋಜತ್ ಹೈದರಾಬಾದಿ ಸರ್. ಈ ಸೋಜತ್ ಹೈದರಾಬಾದಿ ಇದು ಐಸು ಅಷ್ಟೇ, ಪ್ಯೂರ್ ವೈಟ್ ಇರುತ್ತೆ. ಇದು ಆಕ್ಚುಲ್ ಆಗಿ ರಾಜಸ್ಥಾನ್ ಬೇಸ್ಡ್ ಮರಿ. ರಾಜಸ್ಥಾನ್ ಇಂದ ತಂದು ತುಂಬಾ ಜನ ಇದೇ ತರ ಮಾರ್ತಾರೆ. ಬಟ್ ಏನು ಅಂದ್ರೆ ಅಲ್ಲಿಗೂ ಇಲ್ಲಿಗೂ ಮರಿಗಳು ಏನ್ ಡಿಫ್ರೆನ್ಸ್ ಅಂದ್ರೆ, ರಾಜಸ್ಥಾನಿಂದ ತಂದು ಮಾರೋ ಮರಿ ಸಸ್ಟೈನ್ ಆಗಲ್ಲ ಇಲ್ಲಿ. ಅಂದ್ರೆ ತುಂಬಾ ಮಾರ್ಟಾಲಿಟಿ ಬರ್ತವೆ. ತಗೊಂಬಂದ್ರೆ ಇವಾಗ ಒಂದ್ 10 ಮರಿ ತಗೊಂಡೋದ್ರು ಅಂತಂದ್ರೆ 2 ಮರಿ ಉಳಿಯೋದು ಕಷ್ಟ ಆಗತ್ತೆ. ಏನಕ್ಕೆ ಅಂತಂದ್ರೆ ಅಲ್ಲಿ ರಾಜಸ್ಥಾನಲ್ಲಿ ಸಾಕೋ ಮರಿನ ಅವ್ರು ಮಾರಲ್ಲ. ಅವ್ರೇನ್ ಮಾಡ್ತಾರೆ, ಕಟ್ಟಿಂಗ್ ಮಾಲ್ನ ಮಾರ್ತಾರೆ. ಸಾಕೋ ಮರಿ ತಗೊಂಡ್ರು ಅದು ಇವಾಗ ಸಾಕೋ ಮರಿ ಅಂತಂದ್ರೆ ಒಂದು 20 kg ಇದೆ ಅಂತಂದ್ರೆ, ನಾವು ಅಲ್ಲಿಂದ ಇಲ್ಲಿಗೆ ಟ್ರಾವೆಲ್ ಮಾಡಿ ತಗೊಂಬರ್ಬೇಕಾದ್ರೆ ಅದು ಇಲ್ಲಿಗೆ ಬಂದ ತಕ್ಷಣ ಒಂದು 4 ರಿಂದ 5 kg ಕಮ್ಮಿ ಆಗ್ಬಿಟ್ಟಿರುತ್ತೆ 2 days ಟ್ರಾವೆಲ್ ಮಾಡಿದ್ರೆ. ಹೇಳೋದೇನು ಅಂದ್ರೆ, ಇಲ್ಲೇ ಹುಟ್ಟಿ ಇಲ್ಲೇ ಬೆಳೆದಿರೋಂಥ ಮರಿನ ಕಾನ್ಸಂಟ್ರೇಟ್ ಮಾಡೋದು ತುಂಬಾ ಒಳ್ಳೇದು. ಯಾಕಂದ್ರೆ ಇಲ್ಲೇ ಹುಟ್ಟಿರೋ ಮರಿಗೆ ಈ ಕ್ಲೈಮೇಟ್ ಏನು ಅಂತ ಗೊತ್ತಿರುತ್ತೆ. ಕಟ್ಟಿಂಗ್ಗೆ ಅಂದ್ರೆ ಬೇಕಾದ್ರೆ ರಾಜಸ್ಥಾನ್ ಮರಿಗಳೇ ತಗೊಂಡೋಗ್ಬೋದು. ಸಾಕಕ್ಕೆ ಇಲ್ಲ ಫ್ಯಾಟ್ನಿಂಗ್ ಹೋಗ್ತೀನಿ, ಬ್ರೀಡಿಂಗ್ ಹೋಗ್ತೀನಿ ಅಂತಂದ್ರೆ ರಾಜಸ್ಥಾನ್ ಮರಿಗಳು ಆಗಲ್ಲ. ಸರ್ ನಮಸ್ಕಾರ. ಸರ್ ನಮಸ್ಕಾರ. ತಮ್ಮ ಇಂಟ್ರೊಡಕ್ಷನ್ ಸರ್. ಸರ್ ನನ್ನ ಹೆಸರು ಮುರಳಿ ಅಂತ. ನಂದು ಇದೇ ಊರು ವಿಜಯಪುರ, ದೇವನಹಳ್ಳಿ ತಾಲೂಕು, ಮ್ಯಾಂಗ್ಳೂರ್ ರೂರಲ್ ಡಿಸ್ಟಿಕ್ ಬರುತ್ತಿದ್ದು. ಇದು ನಮ್ಮದೇ ಫಾರ್ಮು. ನಾವು ಸ್ಟಾರ್ಟ್ ಮಾಡಿ ಹತ್ತತ್ರ ಒಂದು 10 ವರ್ಷ ಆಗ್ತಾ ಬಂತು ಈ ಫಾರ್ಮ್ಗೆ. ನಮ್ದು ಇದು ಬಿಟ್ಟು ಬಳ್ಳಾರಿಯಲ್ಲಿ ಇನ್ನೊಂದು ಫಾರ್ಮ್ ಇದೆ, SS ಫಾರ್ಮ್ ಅಂತ. ಅದು ಸ್ಟಾರ್ಟ್ ಮಾಡಿ ಅದು ಒಂದು 5 ವರ್ಷ ಆಗಿದೆ. ನಮ್ದು ಮೇಯ್ನ್ ಬ್ರೀಡಿಂಗ್ ಫಾರ್ಮ್ ಅದು. ಇಲ್ಲಿ ಬಂದು ಇಲ್ಲೂ ನಾವು ಸಾಕಾಣಿಕೆ ಮಾಡ್ತೀವಿ. ಸಾಕಾಣಿಕೆ ಮಾಡಿ ಇಲ್ಲಿ ಮಾರ್ತೀವಿ. ಬಟ್ ಬ್ರೀಡ್ ಮಾಡೋದೆಲ್ಲ ಅಲ್ಲೇ. ಇದು ಯಾವ ತಳಿ ಸರ್ ಜಾಸ್ತಿ? ಇದು ಸೋಜತ್ ಹೈದರಾಬಾದಿ ಸರ್. ಇದ್ರಲ್ಲಿ ಒಂದೇ ಒಂದು ಮರಿ ಮಾತ್ರ ತೋತಾಪುರಿ ಇದೆ. ಆ ಬ್ರೌನ್ ಇದೆಯಲ್ಲ, ಬ್ರೌನ್ ಕಲರ್, ಅದು ತೋತಾಪುರಿ. ಇದು ಹೆಂಗೆ ಅಂದ್ರೆ, ಇದು ಮೇನ್ ಸಾಕೋದು ಇದನ್ನ ಮಟನ್ ಪರ್ಪಸ್ಗೆ. ಇದು ತುಂಬಾ ಚೆನ್ನಾಗಿರುತ್ತೆ ಮಟನ್, ತುಂಬಾ ಟೇಸ್ಟಿ ಆಗಿರುತ್ತೆ. ಆಮೇಲೆ ತುಂಬಾ ಬೇಗ ಫಾಸ್ಟ್ ಗ್ರೋತ್ ಇದೆ ಇದು. ನೋಡಿ ಇದೆಲ್ಲ 3 to 4 months ಕಿಡ್ಸ್ ಇವೆಲ್ಲ. ಇದು ಬಂದು ಒಂದು 8 month ಕಿಡ್. ಇನ್ನು 2 ಅಲ್ಲೂ ಆಗಿಲ್ಲ ಇದಕ್ಕೆ. 8 month ಕಿಡ್. ಇವೆಲ್ಲ ಮ್ಯಾಕ್ಸಿಮಮ್ ಒಂದು 3 to 4 month ಕಿಡ್ಸ್ ಇರುತ್ತೆ. ಇದು ಏನು ಅಂದ್ರೆ, ಇದು ತುಂಬಾ ಹಾಲು ಎಲ್ಲ ತುಂಬಾ ಕ್ವಾಲಿಟಿ ಚೆನ್ನಾಗಿರುತ್ತೆ. ಇದರಿಂದ ಏನು ಅಂತಂದ್ರೆ, ಮೇಯ್ನ್ ಇದು ಸಾಕದೆ ಮಟನ್ ಪರ್ಪಸ್ಗೆ. ತುಂಬಾ ಫಾಸ್ಟ್ ಗ್ರೋತ್ ಬರುತ್ತೆ. ಆಮೇಲೆ ತುಂಬಾ ಟೇಸ್ಟಿ ಆಗಿರುತ್ತೆ ಮಟನ್. ಆಮೇಲೆ ಇನ್ನೊಂದು ಏನು ಅಂದ್ರೆ, ನೋಡಿ ಈ ತರ ನೋಡಿ, ಆಮೇಲೆ ಈ ತರ ಕಿವಿ ಲೆಂತು ಅಷ್ಟೇ ಈ ತರ ಇರಬೇಕು. ಆಮೇಲೆ ಸ್ಕಿನ್ ಅಷ್ಟೇ ನೋಡಿ, ಪಿಂಕಿಶ್ ಆಗಿದ್ರೆ ತುಂಬಾ ಮಟನ್ ಟೇಸ್ಟ್ ಆಗಿರುತ್ತೆ ಅಂತ. ಇದಕ್ಕೆ ಉದ್ದ ಇರುತ್ತೆ ಸರ್ ಕಿವಿ? ಕಿವಿ ಯಾವಾಗ ತುಂಬಾ ಉದ್ದ ಇರುತ್ತೆ. ಏನ್ ಮೇಕೆ ಸರ್ ಇದ್ರದ್ದು? ಇದು ಸೋಜತ್ ಹೈದರಾಬಾದಿ ಸರ್. ಈ ಸೋಜತ್ ಹೈದರಾಬಾದಿ ಇದು ಐಸು ಅಷ್ಟೇ, ಪ್ಯೂರ್ ವೈಟ್ ಇರುತ್ತೆ. ಇದು ಆಕ್ಚುಲ್ ಆಗಿ ರಾಜಸ್ಥಾನ್ ಬೇಸ್ಡ್ ಮರಿ. ರಾಜಸ್ಥಾನಿಂದ ತಂದು ತುಂಬಾ ಜನ ಇದೇ ತರ ಮಾರ್ತಾರೆ. ಬಟ್ ಏನು ಅಂದ್ರೆ ಅಲ್ಲಿಗೂ ಇಲ್ಲಿಗೂ ಮರಿಗಳು ಏನ್ ಡಿಫ್ರೆನ್ಸ್ ಅಂದ್ರೆ, ರಾಜಸ್ಥಾನಿಂದ ತಂದು ಮಾರೋ ಮರಿ ಸಸ್ಟೈನ್ ಆಗಲ್ಲ ಇಲ್ಲಿ. ಅಂದ್ರೆ ತುಂಬಾ ಮಾರ್ಟಾಲಿಟಿ ಬರ್ತವೆ. ಅಂದ್ರೆ ಈ ಮೇಕೆನ ತಂದು ಇಲ್ಲಿ ಮಾರಾಟ ಮಾಡ್ತಾ ಇರೋದು ಅಥವಾ ಸಾಕಾಣಿಕೆ ಮಾಡ್ತಾ ಇರೋದನ್ನ ನಾವು ನೋಡ್ತಾ ಇದೀವಿ. ಇದರಲ್ಲಿ ಮೆರಿಟ್ಸ್ ಡಿಮೆರಿಟ್ಸ್ ಇದೆ ಅಂತ ನಾನು ಕೇಳ್ಪಟ್ಟೆ, ಅದನ್ನ ವಿವರಿಸಬಹುದಾ ಸರ್? ಏನಿಲ್ಲ, ರಾಜಸ್ಥಾನಿಂದ ತುಂಬಾ ಜನ ತಗೊಂಬಂದು ಮಾರ್ತವ್ರೆ. ಅಲ್ಲಿ ಏನಾಗ್ತಿದೆ ಅಂದ್ರೆ, ಅಲ್ಲಿ KG ಲೆಕ್ಕ ಕೊಡ್ತಾರೆ. ಒಂದು 250 260 ಹಂಗೆ ಕೊಡ್ತಾರೆ. ಇವ್ರು ಇಲ್ಲಿ ತಗೊಂಬಂದು ಒಂದು 50 ರೂಪಾಯಿ 100 ರೂಪಾಯಿ ಇಟ್ಕೊಂಡು KG ಮೇಲೆ ಮಾರ್ಬಿಡ್ತಿದ್ದಾರೆ ಇವ್ರು, ಟ್ರಾವೆಲ್ ಎಲ್ಲ ಲೆಕ್ಕ ಹಾಕಿ. ಬಟ್ ಅಲ್ಲಿ ಪ್ರಾಬ್ಲಮ್ ಏನು ಅಂತಂದ್ರೆ, ಅಲ್ಲಿಂದ ಇಲ್ಲಿಗೆ ಬರೋಕ್ಕೆ ಮೇಕೆ, ರಾಜಸ್ಥಾನಿಂದ ಇಲ್ಲಿಗೆ ಬರೋಕ್ಕೆ ಮೇಯ್ನ್ 2 days ಹಿಡಿಯುತ್ತೆ. ಅಂದ್ರೆ 48 ಗಂಟೆ ಅಷ್ಟು ಟ್ರಾವೆಲ್ ಮಾಡಿ ಮೇಕೆ ಫಸ್ಟೇ ಫುಲ್ಲು ಸ್ಟ್ರೆಸ್ ಆಗ್ಬಿಟ್ಟಿರುತ್ತೆ. ಅದಾದ್ಮೇಲೆ ಈ ಕ್ಲೈಮೇಟ್ಗೆ ಹೊಂದ್ಕೊಳೋದು ಮುಖ್ಯ. ಹೊಂದ್ಕೊಳಕ್ಕೆ ಅದಕ್ಕೆ ತುಂಬ ಟೈಮ್ ಬೇಕು. ಆಮೇಲೆ ಅದಕ್ಕೆ ವ್ಯಾಕ್ಸಿನ್ಸ್ ಅಲ್ಲಿ ಆಗಿರಲ್ಲ. ವ್ಯಾಕ್ಸಿನ್ಸ್ ಆಗದಿದ್ದ ಕಾರಣ ಇಲ್ಲಿಗೆ ಬಂದಿದ ತಕ್ಷಣ ಇಲ್ಲಿ ET, PPR, HS, ಬ್ಲೂ ಟಂಗ್ ಅಂತ ತುಂಬಾ ರೋಗಗಳು ಸ್ಟಾರ್ಟ್ ಆಗ್ತವೆ. ಸೊ ತಗೊಂಬಂದಿದ ತಕ್ಷಣ ಏನ್ ಮಾಡ್ತಾರೆ, ಹಂಗೆ ಮಾರ್ಬಿಟ್ಟಿರ್ತಾರೆ ಅವ್ರ ರೈತರಿಗೆ. ರೈತರು ತಗೊಂಡು ಹೋದ್ಮೇಲೆ 10 ದಿನದ ಒಳಗಡೆನೆ ಅವ್ರಿಗೆಲ್ಲ ಗೊತ್ತಾಗತ್ತೆ. 10 ದಿನದವರೆಗೂ ಏನೂ ಗೊತ್ತಾಗಲ್ಲ. 10 ದಿನ ಆದ್ಮೇಲೆ ಅದ್ ಮೇವು ತಿನ್ನಲ್ಲ, ಲೂಸ್ ಮೋಷನ್ ಸ್ಟಾರ್ಟ್ ಆಗೋದು, ಬೇದಿ ಸ್ಟಾರ್ಟ್ ಆಗತ್ತೆ.
ಜ್ವರ ಬರಕ್ ಸ್ಟಾರ್ಟ್ ಆಗತ್ತೆ, ಏನೇ ಮೆಡಿಸಿನ್ ಕೊಟ್ಟರು ಕಂಟ್ರೋಲ್ ಆಗ್ತಿರಲ್ಲ, ತುಂಬಾ ಆಮೇಲೆ ಬ್ಲೂ ಟಂಗ್ ತರ ಆಗೋದು, ಬಾಯಲ್ಲೆಲ್ಲ ಫುಲ್ ಗುಳ್ಳೆ ಬರೋದು, ಆ ತರ ಆಗತ್ತೆ. ಅದು ಗೊತ್ತೂ ಆಗಲ್ಲ ಅದೇನಾಗತ್ತೆ, ಬರ್ತಾ 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 ತುಂಬಾ ಸ್ಟ್ರೆಸ್ ಆಗೋದಕ್ಕೆ ಅದು ಈ ಕ್ಲೈಮೇಟ್ಗೂ ಅಡ್ಜಸ್ಟ್ ಆಗದೆ ತುಂಬಾ ಮಾರ್ಟಾಲಿಟಿ ಬರ್ತವೆ. ಅಂದ್ರೆ ಒಂದ್ 10 ಮೇಕೆ ತಗೊಂಡೋದ್ರೆ ಒಂದ್ 2 ಮೇಕೆ ಉಳಿತವೆ, ಹೌದಾ? ಒಂದ್ 8 ಮೇಕೆ ತುಂಬಾ ಕಷ್ಟ ಆಗತ್ತೆ ಉಳಿಯೋದು. ಅದ್ ಏನಕ್ಕೆ ಅಂತಂದ್ರೆ ಅಲ್ಲಿ ರಾಜಸ್ಥಾನಲ್ಲಿ ಸಾಕ ಮರಿನ ಅವ್ರು ಮಾರಲ್ಲ. ಅವ್ರೇನ್ ಮಾಡ್ತಾರೆ, ಕಟ್ಟಿಂಗ್ ಮಾಲ್ನ ಮಾರ್ತಾರೆ. ಸಾಕೋ ಮರಿ ತಗೊಂಡ್ರು ಅದು ಇವಾಗ ಸಾಕೋ ಮರಿ ಅಂತಂದ್ರೆ ಒಂದ್ 20 kg ಇದೆ ಅಂತಂದ್ರೆ ನಾವು ಅಲ್ಲಿಂದ ಇಲ್ಲಿಗೆ ಟ್ರಾವೆಲ್ ಮಾಡಿ ತಗೊಂಬರ್ಬೇಕಾದ್ರೆ ಅದು ಇಲ್ಲಿಗೆ ಬಂದ ತಕ್ಷಣ ಒಂದ್ 4 ರಿಂದ 5 kg ಕಮ್ಮಿ ಆಗ್ಬಿಟ್ಟಿರುತ್ತೆ 2 days ಟ್ರಾವೆಲ್ ಮಾಡಿದ್ರೆ. ಏನು ಅದಕ್ಕೆ ಮೇವ್ ಇಲ್ದಿರಾ ಏನು ಇಲ್ದಿರಾ ಹತ್ರ ಒಂದು 2 daysಗೆ ಒಂದು 3 to 4 kg ಮಿನಿಮಮ್ ಡೌನ್ ಆಗಿರುತ್ತೆ. ಸೊ ಈ ಮರಿ ಸಾಕಾಣಿಕೆಯಲ್ಲಿ ಏನು ಅಂತಂದ್ರೆ ಒಂದು ಸತಿ ಒಂದು ಮರಿ ಫಾಸ್ಟ್ ಆಗಿ ಗ್ರೌತ್ ಆಗೋದು ಕಮ್ಮಿ ಆಯ್ತು, ನಿಲ್ತು ಗ್ರೌತ್ ಅದಕ್ಕೆ ಬರ್ತಿಲ್ಲ ಅಂತಂದ್ರೆ ಅದನ್ನ ರಿಕವರ್ ಮಾಡಕ್ ಮಿನಿಮಮ್ 2 months ಬೇಕು. ಸೊ ಆ 2 months ಟೈಮ್ ವೇಸ್ಟ್ ಆಗತ್ತೆ. ಸೊ ಅದಕ್ಕೆ ನಾವ್ ಹೇಳೋದೇನು ಅಂದ್ರೆ ಇಲ್ಲೇ ಹುಟ್ಟಿ ಇಲ್ಲೇ ಬೆಳ್ದಿರೋಂಥ ಮರಿನ ಕಾನ್ಸಂಟ್ರೇಟ್ ಮಾಡೋದು ತುಂಬಾ ಒಳ್ಳೇದು. ಯಾಕಂದ್ರೆ ಇಲ್ಲೇ ಹುಟ್ಟಿರೋ ಮರಿಗೆ ಈ ಕ್ಲೈಮೇಟ್ ಏನು ಅಂತ ಗೊತ್ತಿರತ್ತೆ. ಆಮೇಲೆ ಇಲ್ಲಿ ಮರಿ ಹುಟ್ಟಿದ್ಮೇಲೆ ಪ್ರತಿಯೊಬ್ರು ವ್ಯಾಕ್ಸಿನ್ ಮಾಡಿಸಿರ್ತಾರೆ. ಆ ವ್ಯಾಕ್ಸಿನ್ ಆಗಿರೋದನ್ನ ವ್ಯಾಕ್ಸಿನ್ ಆಗಿ ಒಂದು 3 month ಕಿಟ್ಸ್ನ ತಗೊಂಡೋದ್ರೆ ಅದೇನಾಗತ್ತೆ, ತುಂಬಾ ಚೆನ್ನಾಗಿ ಬೆಳವಣಿಗೆ ಬರುತ್ತೆ. ತುಂಬಾ ಚೆನ್ನಾಗಿ ಅದನ್ನ ಬ್ರೀಡರ್ ತರಾನು ನೀವು ಯೂಸ್ ಮಾಡ್ಬೋದು. ನಿಮ್ಗೆ ಆಮೇಲೆ ನಿಮ್ ನಾಟಿ ಮೇಕೆಗೆ ಏನಾದ್ರು ಕ್ರಾಸ್ ಮಾಡ್ಕೊಂಡ್ರು ಅಟ್ಲೀಸ್ಟ್ ಫಸ್ಟ್ ಜನರೇಷನ್ ಅಲ್ಲ ಅಂದ್ರೆ ಸೆಕೆಂಡ್ ಜನರೇಷನ್ ಆದ್ರೂ ಇದೇ ತರ ಮರಿ ಸಿಕ್ಬೋದು. ಆ ತರ ಚಾನ್ಸಸ್ ತುಂಬಾ ಇರ್ತವೆ. ಇನ್ನೊಂದು ಏನು ಅಂತಂದ್ರೆ ಇಲ್ಲುಟ್ಟಿರೋ ಮರಿ ತುಂಬಾ ಕ್ವಾಲಿಟಿ ಆಗಿರ್ತದೆ. ಅಂದ್ರೆ ತುಂಬಾ ಶೈನ್ ಆಗಿ ನೋಡಿ, ಈ ತರ ಫುಲ್ ಶೈನ್ ಆಗಿರ್ತದೆ. ಈ ತರ ತುಂಬಾ ಶೈನು, ತುಂಬಾ ಆಕ್ಟಿವ್ ಆಗಿರ್ತದೆ. ಬಟ್ ಅಲ್ಲಿಂದ ತಗೊಂಬಂದ್ಮೇಲೆ ಆ ಸ್ಟ್ರೆಸ್ಸಿಗೆ ಅದು ಆಕ್ಟಿವ್ನೆಸ್ ಹೊಟ್ಟೋಗಿರುತ್ತೆ, ಈ ಆಕ್ಟಿವ್ ಇರಲ್ಲ. ಅದೇನಾಗತ್ತೆ, ಆ ಸ್ಟ್ರೆಸ್ಸು ಆ ರೋಗ ಬರೋದ್ರಿಂದ ತುಂಬಾ ಬೇಗ ಅದು ಗ್ರೌತ್ ಸ್ಟಾಪ್ ಆಗ್ಬಿಡತ್ತೆ. ಗ್ರೌತ್ ಸ್ಟಾಪ್ ಆದ್ಮೇಲಂತೂ ಅದನ್ನ ಮತ್ತೆ ಗ್ರೌತ್ ರಿಕವರ್ ಮಾಡಕ್ ತುಂಬಾ ಟೈಮ್, ಅಟ್ಲೀಸ್ಟ್ ಮಿನಿಮಮ್ ಒಂದು 2 months ಬೇಕಾಗತ್ತೆ. ಇನ್ ಕೇಸ್ ಕಟ್ಟಿಂಗ್ಗೆ ಅಂದ್ರೆ ಬೇಕಾದ್ರೆ ರಾಜಸ್ಥಾನ್ ಮರಿಗಳೇ ತಗೊಂಡೋಗ್ಬೋದು. ಸಾಕಕ್ಕೆ ಇಲ್ಲ ಫ್ಯಾಟ್ನಿಂಗ್ ಹೋಗ್ತೀನಿ ಬ್ರೀಡಿಂಗ್ ಹೋಗ್ತೀನಿ ಅಂತಂದ್ರೆ ರಾಜಸ್ಥಾನ್ ಮರಿಗಳು ಆಗಲ್ಲ. ಆದ್ರೂ ಅದು ನಿಮಗೆ ಸುಮ್ಮನೆ ಗ್ರೌತ್ ಬರಲ್ಲ. ಸುಮ್ಮನೆ ತಗೊಂಡೋಗಿ ನೀವು ಅದಕ್ಕೆ ಮೇವ್ ದಂಡದ ಥರ ಹಾಕ್ತಾ ಇರ್ಬೇಕಷ್ಟೇ. ಆ ಮರಿನ ಸಾಕಿದ್ರು ಅಷ್ಟೇ ನಿಮ್ಗೆ ಗ್ರೌತು ಇರಲ್ಲ, ಅಷ್ಟು ಕ್ಲೀನಾಗಿ ಅದು ಅಂದ್ರೆ ಬ್ರೀಡಿಂಗು ಅದನ್ನ ಮಾಡೋಕ್ಕಾಗಲ್ಲ. ನೀವು ತುಂಬಾ ತೊಂದರೆ ಆಗತ್ತದು. ಸಾಕಷ್ಟು ಜನ ರೈತರು ಅಂದ್ರೆ ಈಗ ಅಲ್ಲಿಂದ ತಗೊಂಬಂದ್ ಸಾಕಾಣಿಕೆ ಮಾಡಕ್ ಹೋಗ್ಬಿಡ್ತಾರೆ ಗೊತ್ತಿಲ್ಲದೆ. ಸೊ ಆ ತರದ್ದು ಬಹಳಷ್ಟು ಉದಾಹರಣೆಗಳು ನಿಮ್ ಮುಂದೆ ಇರ್ತದಲ್ವಾ? ಅಂದ್ರೆ ಇವಾಗ ತುಂಬಾ ಜನ ಬೇರೆ ಬೇರೆ ಫಾರ್ಮ್ಸ್ ಇಂದ ತಗೊಂಡ್ಬಂದಿದ್ದಾರೆ. ಇಲ್ಲೇ ನನ್ನ ಫಾರ್ಮ್ ಸುತ್ತನೇ ಒಂದ್ 3 ಫಾರ್ಮ್ ಇದಾವೆ. ಅವರು ತಗೊಂಡ್ಬಂದಿದ್ದಾರೆ. ತಗೊಂಡ್ಬಂದಿದ್ದಾದ್ಮೇಲೆ ಏನೇನಾಗಿದೆ ಅಂತ ಅವರು ತುಂಬಾ ಜನ ಬಂದು ಹೇಳಿದ್ದಾರೆ. ಆಮೇಲೆ ನನಗಿಲ್ಲೇನು ಅಂದ್ರೆ ನನ್ನ ಫಾರ್ಮ್ಗೆ ಬಂದು ಒಂದ್ಸತಿ ತಗೊಂಡೋದ್ಮೇಲೆ ನನಗೆ ಆ ಕಸ್ಟಮರ್ ಮತ್ತೆ ರಿಪೀಟ್ ಆಗೇ ಆಗ್ತಾನೆ. ಯಾಕಂದ್ರೆ ನನಗೆ ಬರೋದೇ ರಿಪೀಟೆಡ್ ಕಸ್ಟಮರ್ಸೇ. ಯಾಕಂದ್ರೆ ನನ್ನ ಮರಿಗಳು ನೋಡಿರೋರು ಬಿಟ್ರೆ ಬೇರೆ ಇನ್ಯಾರು ಹೊಸ ಕಸ್ಟಮರ್ಸ್ ನನಗೆ ತುಂಬಾ ರೇರ್. ಹಳೆ ಕಸ್ಟಮರ್ಸ್ಗೆ ಗೊತ್ತಿರತ್ತೆ ನನ್ನ ಮರಿ ಹೆಂಗ್ ಬರುತ್ತೆ ಏನು ಅಂತ. ಅದಕ್ಕೆ ಹಳೆ ಕಸ್ಟಮರ್ಸೇ ಬಂದು ನನ್ನ ಹತ್ರ ತಗೊಂಡೋಗ್ತಾರೆ. ಯಾಕೆ ಅಂದ್ರೆ ನಾನು ಹೆಂಗ್ ಮರಿ ಮಾರ್ತೀನಿ ಅಂತಂದ್ರೆ ನನ್ನ ಹತ್ರ ಮರಿ ಹುಟ್ಟಿದ್ಮೇಲೆ ಹತ್ತತ್ರ ಮಿನಿಮಮ್ 2.5 months ವರೆಗೂ ಅದಕ್ಕೆ ತಾಯಿ ಹಾಲು ಬಿಡಿಸಲ್ಲ. 2.5 months ವರೆಗೂ ತಾಯಿ ಹಾಲು ಕೊಡ್ತಾ ಇರ್ತೀವಿ. 2.5 ತಿಂಗಳಿಂದ ಆಟೋಮೆಟಿಕ್ ಆಗಿ ಮರಿನೇ ಸ್ಟಾರ್ಟ್ ಮಾಡುತ್ತೆ ಮೇವು ತಿನ್ನಕ್ಕೆ. ಮೇವು ತಿನ್ನಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ 1 ವಾರ ಬಿಟ್ಟು ವ್ಯಾಕ್ಸಿನ್ ಮಾಡಿಸ್ತೀವಿ, ETPPR. ಆಮೇಲೆ ETPPR ಆಗಿ 4 days ಬಿಟ್ಟು ನಾವು HS ಮಾಡಿಸ್ತೀವಿ. HS ಬ್ಲೂ ಟಂಗ್ ಆದ್ಮೇಲೆ 1 ವಾರ 10 ದಿನ ನಮ್ಮ ಹತ್ರನೇ ಇಟ್ಕೊಂತೀವಿ. ಯಾಕಂದ್ರೆ ವ್ಯಾಕ್ಸಿನ್ ಮಾಡಿದಾಗ ಅದನ್ನ ಸರ್ವೈವ್ ಮಾಡೋದು ಸ್ವಲ್ಪ ಕಷ್ಟ ಇರುತ್ತೆ. ಸೊ ತುಂಬಾ ನೀಟಾಗಿ ಮೇಂಟೈನ್ ಮಾಡಬೇಕು. ತುಂಬಾ ಇನ್ಫೆಕ್ಷನ್ಸ್ ಬರೋ ಚಾನ್ಸಸ್ ಇರುತ್ತೆ. ಅದರಿಂದ ನಾವೇನ್ ಮಾಡ್ತೀವಿ, ನಮ್ಮ ಹತ್ರನೇ 10-15 ದಿನ ಇಟ್ಕೊಂಡು ಅದಕ್ಕೇನೋ ಪ್ರಾಬ್ಲಮ್ ಇಲ್ಲ ಆರಾಮಾಗಿದೆ ಅಂತಂದಾಗ ಅದನ್ನ ಮಾರಕ್ ಹಾಕೊಂತೀವಿ. ಆವಾಗ ಬಂದು ನಮ್ಮ ಹತ್ರ ತಗೊಂಡೋಗ್ತೀವಿ. ನಾವು ಆ ವ್ಯಾಕ್ಸಿನ್ ಆಗಿ 15-20 ದಿನ ಆಗೋವರೆಗೂ ನಾವು ಆಚೆ ಮರಿನ್ ಕೊಡಲ್ಲ. ನಾವು ಯಾವ ಕಾರಣಕ್ಕೂ ಯಾರು ಏನೇ ಹೇಳಿದ್ರು ಮಾರಲ್ಲ. ಅದನ್ನ ನಾವು ಕಸ್ಟಮರ್ ಬಂದ್ರು ವಾಪಸ್ ಕಳಿಸ್ತೀವಿ. ನೀವು ಕೂಡ ರಾಜಸ್ಥಾನದಿಂದನೇ ತಂದಿದ್ದಲ್ವ ಫಸ್ಟ್? ನಾವು ಸ್ಟಾರ್ಟಿಂಗ್ ರಾಜಸ್ಥಾನಲ್ಲಿ ತಂದ್ವಿ. ನಾನ್ ತಂದಾಗ ಅರೌಂಡ್ 170 ಅನಿಮಲ್ಸ್ ತಗೊಂಬಂದೆ. ನನಗೆ ಇಲ್ಲಿ ಬಂದ ಮೇಲೆ ನನಗೆ ಮಾರ್ಟಾಲಿಟಿ ಹೋಗಿ ಎಲ್ಲ ಕೊನೆಗೆ ಉಳ್ದಿ 64 ಉಳ್ದಿತ್ತು. 170ರಲ್ಲಿ 64 ಮರಿ ನನ್ನ ಹತ್ರ ಉಳ್ದಿತ್ತು. 100 ಹೋಗಿದೆ ಸರ್? ಹೌದು, 106 ಮರಿ ಹೋಗಿತ್ತು. ಯಾವಾಗ ಅದು? ಅರೌಂಡ್ 22
23 ಆ ಟೈಮಲ್ಲಿ. ಓಕೆ, ಅಂದ್ರೆ ಅವಾಗ ನಿಮ್ಗೆ ಇಷ್ಟೆಲ್ಲ ಮಾಹಿತಿ ಗೊತ್ತಿರಲಿಲ್ಲ? ಇಲ್ಲ ಸೊ ಬ್ಲೈಂಡ್ ಆಗಿ ತಗೊಂಡು ಬ್ಲೈಂಡ್ ಆಗಿ ತಗೊಂಬಂದು ನೋಡಿದ್ವಿ. ಆಮೇಲೆ ಅಂದ್ರೆ ನಮಗೆ ಬೇರೆ ಅದಕ್ ಮುಂಚೆನೆ 7 ವರ್ಷ ನಮಗೆ ಎಕ್ಸ್ಪೀರಿಯನ್ಸ್ ಇತ್ತು. ಅಂದ್ರೆ ಕೂಡ ನೀವು blind ಆಗಿ ತಗೊಂಡ್ಬಂದಿದ್ದು? ಈ ಬ್ರೀಡ್ಸ್ ಹಿಂಗ್ ಆಗ್ತವೆ ಅಂತ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ನಾವು ತಗೊಂಬಂದಿದ್ದಾದ್ಮೇಲೆ ಗೊತ್ತಾಯ್ತು ನಮ್ಗೆ ಈ ತರ ಆಗತ್ತೆ, ಅಲ್ಲಿ ರಾಜಸ್ಥಾನಿಂದ ತಗೊಂಬಂದಿದ್ ಮರಿಗಳು ಅಂತ. ಆಮೇಲೆ ನಮ್ಮ ಹತ್ರ ಉಳ್ದಿದ್ ಮರಿಗಳನ್ನೇ ನಾವೇ ಅದನ್ನ ತುಂಬಾ ಕೇರ್ಫುಲ್ ಆಗಿ ನೋಡಿ ತಗೊಂಡು ಅದಕ್ಕೆ ಬ್ರೀಡಿಂಗ್ ಮಾಡಿಸಿ ಇವತ್ತು ಹತ್ತತ್ರ ನಮ್ಮ ಹತ್ರ ಒಂದು 800 ಅನಿಮಲ್ಸ್ ಇದಾವೆ, ದೊಡ್ಡದು ಚಿಕ್ಕದು ಎಲ್ಲ ಸೇರಿ. ಅಂದ್ರೆ ನಂದು ಮೇನ್ ಬ್ರೀಡಿಂಗ್ ಫಾರ್ಮ್ ಬಂದು ನಂಗೆ ಬಳ್ಳಾರಿ ಅಗ್ರಿಬೊಮ್ಮನಹಳ್ಳಿಯಲ್ಲಿ ಇರೋದು. ಅಗ್ರಿಬೊಮ್ಮನಹಳ್ಳಿಯಲ್ಲಿ SS ಫಾರ್ಮ್ ಅಂತ, ಅಲ್ಲೇ ನನ್ನ ಬ್ರೀಡಿಂಗ್ ಎಲ್ಲ ಅಲ್ಲೇ. ಯಾಕಂದ್ರೆ ಬ್ರೀಡಿಂಗ್ ಮಾಡ್ಬೇಕಾದ್ರೆ ಸಣ್ಣ ಮರಿಗಳಿರ್ತವೆ, ಬೇರೆಯವ್ರನ್ನ ಅಂದ್ರೆ ಹೊರಗಡೆನವರು ಬಂದು ಒಳಗಡೆ ಇದು ಮಾಡಿದ್ರೆ ತುಂಬಾ ಇನ್ಫೆಕ್ಷನ್ ಸ್ಟಾರ್ಟ್ ಆಗ್ತವೆ ಅಂತ ಎಲ್ಲ ಯಾರನ್ನೂ ಬಿಡೋದಿಲ್ಲ ನಾವು. ಏನಿದ್ರು ತುಂಬಾ ಬೇಕಾದವ್ರನ್ನ ಹಂಗೆ ಅಷ್ಟೇ ಬಿಡ್ತೀವಿ. ಯಾಕಂದ್ರೆ ಆ ಫೀಲ್ಡ್ ಬಗ್ಗೆ ಗೊತ್ತಿರತ್ತೆ ಅವ್ರಿಗೆ, ಹಿಂಗ್ ಹೋದ್ರೆ ಇನ್ಫೆಕ್ಷನ್ ಆಗತ್ತೆ ಅಂತ. ಅವ್ರು ಕೇರ್ಫುಲ್ ಆಗಿ ಹೋಗಿ ಇದ್ ಮಾಡ್ಕೊಂಡ್ ಬರ್ತಾರೆ. ಬಟ್ 3 months ಆಗೋವರೆಗೂ ನಾವು ಯಾವುದೇ ಕಾರಣಕ್ಕೂ ಅದನ್ನ ಈಚೆನೂ ತರಲ್ಲ. ಫಾರ್ಮ್ ಇಂದ ಏನಿದ್ರು ಫಾರ್ಮ್ ಲೊಕೇಶನ್ ಅಲ್ಲೇ ಅಲ್ಲೇ ಕೆಳಗಡೆ ಓಡಾಡ್ಕೊಂಡು ಫಾರ್ಮ್ ಅಲ್ಲೇ ಆರಾಮಾಗಿ ಇತ್ಕೊಂಡು ಇರ್ತವೆ. ಅದು ಬಿಟ್ರೆ ಇವಾಗ ಇಲ್ಲಿ ತುಂಬಾ ಜನ ಬಂದ್ಬಿಟ್ಟಿದ್ದಾರೆ ಬಿಡಿ, ಬರೀ ಮೇಕೆ ಟ್ರೇಡಿಂಗ್ ಅಂತಾನೆ. KG 400 ರೂಪಾಯಿ, KG 500 ರೂಪಾಯಿ, 340 kg ಅವೆಲ್ಲ ಸಾಕೋ ಮರಿಗಳಂತೂ ಅಲ್ಲವೇ ಅಲ್ಲ. ಅದೆಲ್ಲ ಬರೀ ಕಟ್ಟಿಂಗ್ ಮಾಲ್ ಆಗಿರ್ತವೆ. ಅದೇನು ಅವ್ರ ಇಂಟೆನ್ಷನ್ ಅಂತಂದ್ರೆ ರಾಜಸ್ಥಾನಿಂದ ಮರಿ ತರಬೇಕು, ಇಲ್ಲಿ ನಮಗೆ ಒಂದು 100 ರೂಪಾಯಿ ಸಿಗ್ಬೇಕು KGಗೆ, ಟ್ರೇಡ್ ಮಾಡ್ಬೇಕು, ಸುಮ್ಮನಾಗ್ಬೇಕು. ತಗೊಂಡೋಗಿದ್ ಆದ್ಮೇಲೆ ರೈತನ್ಗೆ ಅವ್ನ್ ಏನಾಯ್ತು ಮರಿ ಅನ್ನೋದೇ ಇವ್ರಿಗೆ ಗೊತ್ತೇ ಇರಲ್ಲ. ಆಮೇಲೆ ಅವನ್ ಒಂದ್ಸತಿ ಹೋದನ್ ಮತ್ತೆ ರಿಪೀಟು ಆಗಲ್ಲ. ಯಾರೋ ರೇರ್ ಕೇಸಲ್ಲಿ ರಿಪೀಟ್ ಆಗ್ತಾರೆ. ಏನಕ್ಕೆ ಅಂತಂದ್ರೆ ಅವ್ರು ಕಟ್ಟಿಂಗ್ ಮಾಲ್ ತಗೊಂಡೋದವ್ರು ತೊಂದರೆನೇ ಆಗಿರಲ್ಲ. ಯಾಕಂದ್ರೆ ಅವ್ರು ತಗೊಂಡೋದ ತಕ್ಷಣ ಕಟ್ ಮಾಡಿರ್ತಾರೆ. ಅಟ್ಲೀಸ್ಟ್ ಒಂದು 3-4 days ಬಿಟ್ಟು ತಗೊಂಡೋಗಿರ್ತಾರೆ. ತಗೊಂಡೋಗಿ ಅವ್ರ ಮರಿ ಏನಕ್ಕೆ ಕಡಿಬೇಕು ಅದಕ್ಕೆ ಕಡಿದು ಇದ್ ಮಾಡಿರ್ತಾರೆ. ಅವ್ರಿಗೇನ್ ಗೊತ್ತಿರಲ್ಲ. ಸಾಕ್ಬೇಕು ಅಂತ ತಗೊಂಡೋದವನಿಗೆ ಗೊತ್ತಿರತ್ತೆ ಅದ್ರ ಬಾಧೆ. ಸರ್ ನೀವ್ ಆಗ್ಲೇ ಹೇಳ್ತಾ 100 ಮರಿ ಕಳ್ಕೊಂಡೆ ಅಂತ ಅವಾಗ. ಸೊ ಹಿಂಗಿತ್ತು ಅವಾಗ ಆ ಟೈಮು 100 ಮರಿ. ಆಮೇಲೆ ನಿಮ್ಗೆ ಅನುಭವ ಹೆಂಗ್ ತಗೊಂಡ್ರಿ ವಾಪಸ್ ಅಂದ್ರೆ ಬಂದ್ರಿ ನೀವು ಮತ್ತೆ? ಅಂದ್ರೆ ಇವಾಗ 100 ಮರಿ ಹೋಯ್ತು ಅಂತ ನಾನು ಅದನ್ನ ಯೋಚನೆ ಮಾಡ್ಕೊಂಡು ಕುತ್ಕೊಳಕ್ ಆಗಲ್ಲ. ಯಾಕೆಂದ್ರೆ ನಂದು ಆ ಬ್ರೀಡಿಂಗ್ ಫಾರ್ಮ್ ಬಂದು ನಿಯರ್ ಬೈ 12,000 square feet ಇದೆ, ತುಂಬಾ ದೊಡ್ಡದಾಗಿದೆ. ಅದೇನು ಅಂತಂದ್ರೆ ಇವಾಗ 100 ಮರಿ ಹೋಯ್ತು ಅಂತ ನಾನು ಯೋಚನೆ ಮಾಡ್ಕೊಂಡು ಕುತ್ಕೊಂಡ್ರೆ ಮಿಕ್ಕಿದ ಮರಿಗಳನ್ನ ಸಸ್ಟೈನ್ ಮಾಡಕ್ಕಾಗಲ್ಲ. ಆಮೇಲೆ ನಾನು ಹಾಕಿರೋ ಬಂಡವಾಳ ಪೂರ್ತಿ ಇದಾಗತ್ತೆ. ಸೊ ನಾನೇನ್ ಮಾಡಿದೆ, ನನ್ನ ಹತ್ರ ಎಷ್ಟು ಮರಿ ಉಳ್ದಿತ್ತು ಅಷ್ಟನ್ನೇ ತುಂಬಾ ಕೇರ್ಫುಲ್ ಆಗಿ ನೋಡ್ಕೊಂಡು ಇದ್ ಮಾಡಿದೆ. ಅಂದ್ರೆ ತುಂಬಾ ಹಿಂಗಾದ್ರಿ ಸರ್. ಆಮೇಲೆ ಏನ್ ನಿಮ್ಗೆ ಅನುಭವ ಬಂತು? ಆಮೇಲೆ ಅದೇ ಲಾಸ್ಟ್ ನನ್ನ ತಿರ್ಗ ರಾಜಸ್ಥಾನ್ ಮರಿ ಅನ್ನೋದಕ್ಕೆ ಹೋಗ್ಲಿಲ್ಲ. ನನ್ನ ಹತ್ರ ಏನಿತ್ತು ಅದೇ ಮರಿನ ಬ್ರೀಡಿಂಗ್ ಮಾಡಿ 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 ಇವತ್ತು ಅದೇ ಮರಿಗಳಲ್ಲೇ ನನ್ನ ಹತ್ರ ಟೋಟಲ್ ಬರೀ ಮೇಕೆ ಮರಿಗಳೇ 600 ಇದಾವೆ. ಮೇಕೆ ಮರಿ 2 ಸೇರಿ. ಶೀಪ್ಸ್ ಒಂದು 200 ಇದಾವೆ. ಸೊ ನೀವು ಹೇಳ್ತಾ ಇರೋದು ಇಲ್ಲೇ ಬ್ರೀಡಿಂಗ್ ಆಗಿರೋದನ್ನೇ ತಗೊಂಡ್ರೆ ಒಳ್ಳೆ? ಹೌದು. ಯಾಕಂದ್ರೆ ಇಲ್ಲೇ ಲೋಕಲ್ ಮರಿಗಳು ಅಂತಂದ್ರೆ ಇಲ್ಲಿ ಈ ಕ್ಲೈಮೇಟ್ಗೆ ಅಡ್ಜಸ್ಟ್ ಆಲ್ರೆಡಿ ಆಗ್ಬಿಟ್ಟಿರ್ತವೆ. ಅದನ್ನ ಅಡ್ಜಸ್ಟ್ ಆಗ್ಬೇಕು ಅನ್ನೋ ಯೋಚನೆ ಇರಲ್ಲ. ಆಮೇಲೆ ಅವು ಟ್ರಾವೆಲ್ ಮಾಡ್ಕೊಂಡು ಏನ್ ಬಂದಿರಲ್ಲ, ಇಲ್ಲೇ ಹತ್ರ ಇರತ್ತೆ. 100-200 kilometers ಅವೆಲ್ಲ ಏನ್ ಮ್ಯಾಟ್ರ್ ಆಗಲ್ಲ. ಅಂದ್ರೆ ಇವರು ರಾಜಸ್ಥಾನ ತರಬೇಕಾದ್ರೆ ದಿನಗಳ ಗಟ್ಲೆ ತಗೊಂಡ್ಬರ್ತಾರೆ. 2-2.5 ದಿನ ಆಗತ್ತೆ. ಅಷ್ಟು ದೂರ ಏನ್ ಟ್ರಾವೆಲ್ ಮಾಡಿ ತುಂಬಾ ಕ್ಲೈಮೇಟ್ ಚೇಂಜ್ ಮಾಡ್ಕೊಂಡು ಬರೋ ಅವಶ್ಯಕತೆ ಏನಿರಲ್ಲ. ಮ್ಯಾಕ್ಸಿಮಮ್ ಒಂದು 200-300 kilometers ಇಂದ ಬಂದು ತಗೊಂಡು ಹೋಗ್ತಾರೆ ಅಷ್ಟೇ. ನಂಗೆ ತುಂಬಾ ರಿಪೀಟೆಡ್ ಕಸ್ಟಮರ್ಸ್ ಅಂದ್ರೆ ಬೆಂಗಳೂರು ಕಡೆಯವರು, ಮಂಡ್ಯ, ಮೈಸೂರು, ಈ ಕಡೆ ಕೋಲಾರ, ಹೊಸಕೋಟೆ. ಜೆನ್ಯೂನ್ ಉಳಿಸ್ಕೊಂಡ್ರೆ ಅದು ಹಂಗೂ ವಾಪಸ್ ಕೂಡ ಬರ್ತಾರೆ. ಹೌದೌದು, ಬಂದೇ ಬರ್ತಾರೆ. ಅಂದ್ರೆ ನಮ್ ಕೊಡೋ ಮರಿಗಳು ಕರೆಕ್ಟ್ ಆಗಿರ್ಬೇಕು. ಆಮೇಲೆ ಅದೇನಾದ್ರು ತೊಂದ್ರೆ ಆದ್ರೆ ಅವ್ರಿಗೆ ನಾವು ಸಪೋರ್ಟ್ ಮಾಡೋ ತರ ಇರ್ಬೇಕು. ಇವಾಗ ನಮ್ ಫಾರ್ಮಲ್ಲಿ ನಾವು ತಗೊಂಡೋದ್ರೆ ನಾವ್ ಏನ್ ಹೇಳ್ತೀವಿ ಅವ್ರಿಗೆ ಅಂದ್ರೆ, ಯಾವ್ದೇ ಕಾರಣಕ್ಕೂ ನೀವು ವೆಟರ್ನರಿ ಹಾಸ್ಪಿಟ್ಲ್ ಕರ್ಕೊಂಡು ಹೋಗಿ ತೊಂದ್ರೆ ಇಲ್ಲ. 6 months ವರ್ಗು ಯಾವ್ದೇ ಕಿಡ್ಸ್ಗೆ ಇಂಜೆಕ್ಷನ್ ಮಾಡಿಸ್ಬೇಡಿ ಅಂತ ಹೇಳ್ತೀವಿ. ಹೌದು, ನಾವು ಮಾಡ್ಸೋದು ಇಲ್ಲ, ಮಾಡ್ಸಕ್ ಕೊಡೋದು ಇಲ್ಲ. ವ್ಯಾಕ್ಸಿನ್ಸ್ ಬಿಟ್ರೆ ಹೌದೌದು, ಇಂಜೆಕ್ಷನ್ ವೆಟರ್ನರಿ ಹಾಸ್ಪಿಟಲ್ ಕರ್ಕೊಂಡೋಗಿ ಇಂಜೆಕ್ಷನ್ ಮಾಡಿಸ್ಬಿಡ್ತಾರೆ. ಎಷ್ಟು ಮಂತಿಗೆ ಅದು? ಅಂದ್ರೆ ಯೂಶುವಲ್ ಆಗಿ ಎಲ್ಲಾರು ಹುಟ್ಟಿದ ಮರಿಗೆ ತಗೊಂಡಾಗ ಮಾಡಿಸ್ತಾರೆ, ಹುಷಾರಿಲ್ಲ ಹಂಗೆ ಹಿಂಗ್. ಬಟ್ ಅದೇನು ಅಂದ್ರೆ ಕೆಲವೊಂದು ಡ್ರಗ್ಸ್ಗೆ ರೆಸಿಸ್ಟೆನ್ಸ್ ಬಂದ್ಬಿಡುತ್ತೆ ಹುಡ್ದಾಗೆ ಮಾಡಿಸ್ಬಿಟ್ರೆ. ಸೊ ಅವಾಗ ಏನಾಗುತ್ತೆ, ಅದು ಗ್ರೋತ್ ಬೇಗ ಬರಲ್ಲ. ಆಮೇಲೆ ನೆಕ್ಸ್ಟ್ ಟೈಮ್ ಹುಷಾರಾದಾಗೂ ಮತ್ತೆ ಅದೇ ಡ್ರಗ್ ಕೊಟ್ರೆ
ಅದು ಆಲ್ರೆಡಿ ರೆಸಿಸ್ಟೆನ್ಸ್ ಕ್ರಿಯೇಟ್ ಆಗ್ಬಿಟ್ಟಿರುತ್ತೆ. ಓಕೆ. ಅದೇನಾಗತ್ತೆ ಅಂದ್ರೆ ಮತ್ತೆ ತಿರ್ಗಿ ಅದೇ ಡ್ರಗ್ ಕೊಟ್ಟಾಗ ಅದಕ್ಕೆ ವಾಸಿ ಆಗಲ್ಲ, ಹಾ. ತಿರ್ಗಿ ಹೈಯರ್ ಡ್ರಗ್ಗೆ ಹೋಗ್ಬೇಕು. ಓಕೆ. ಹಂಗೆ ಹೋಗ್ತಾ 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 ಸುಮ್ಮನೆ ಮರಿಗಳಿಗೆ ತುಂಬಾ ತೊಂದರೆ ಆಗತ್ತೆ. ನಾವು ಬರೀ ಏನಿದ್ರು ಟ್ಯಾಬ್ಲೆಟ್ಸು, ಹಾ. ಆಮೇಲೆ ಈ ನೀವೆಲ್ಲರೂ ಕೇಳೇ ಇರ್ತೀವಿ ಸ್ಪರ್ಲಾಕ್ ಪೌಡ್ರು. ಹಾ. ನಾವು ಸ್ಪರ್ಲಾಕ್ ಓಕೆ. ಈ ಚಿಕ್ಕ ಮಕ್ಕಳಿಗೆ ಲೂಸ್ ಮೋಷನ್ ಆದ್ರೆ ಎಲ್ಲ ಕೊಡ್ತಾರೆ. ಹಾ, ಹಾ. ನಾವು ಇದಕ್ಕೆ ಲೂಸ್ ಮೋಷನ್ ಆದ್ರೂ ಅದೇ ಕೊಡ್ತೀವಿ. ಸ್ಪರ್ಲಾಕ್ ಬಿಟ್ರೆ ಬೇರೆ ಏನು ಕೊಡಲ್ಲ, ಆರಾಮಾಗಿರುತ್ತೆ. ಸ್ಪರ್ಲಾಕ್ ಕೊಟ್ಕೊಂಡು ಒಣ್ಮೇವ್ ಕೊಟ್ಕೊಂಡಿದ್ರೆ ಆರಾಮಾಗಿ ಏನು ತೊಂದರೆ ಆಗಲ್ಲ. ಅದು ಬಿಟ್ರೆ ನಾವು ಮೇಂಟೆನೆನ್ಸ್ ಹೆಂಗೆ ಅಂತಂದ್ರೆ ಮಂತ್ಲಿ 1 ವೀಕ್ ಕಂಟಿನ್ಯೂಸ್ ಲಿವರ್ ಟಾನಿಕ್ ಕೊಡ್ತೀವಿ, ಆಮೇಲೆ 1 ವೀಕ್ ಬಿಟ್ಬಿಡ್ತೀವಿ, ಆಮೇಲೆ ನೆಕ್ಸ್ಟ್ ವೀಕ್ ತಿರ್ಗಾ ಫುಲ್ ಕ್ಯಾಲ್ಸಿಯಂ ಕೊಡ್ತೀವಿ. 3 ಮಂತ್ಸ್ಗೆ ಒಂದ್ಸತಿ ಡಿವಾರ್ಮಿಂಗ್ ಮಾಡೇ ಮಾಡ್ತೀವಿ. ಅಂದ್ರೆ ಒಂದ್ಸತಿ ಆಲ್ಬೆಂಡಾಜೋಲ್ ಡಿವಾರ್ಮಿಂಗ್ ಮಾಡಿದ್ರೆ ನೆಕ್ಸ್ಟ್ ಟೈಮ್ ಫೆನ್ಬೆಂಡಾಜೋಲ್ ಮಾಡ್ತೀವಿ, ಅದರ ನೆಕ್ಸ್ಟ್ ಟೈಮ್ ಐವರ್ಮೆಕ್ಟಿನ್ ಮಾಡ್ತೀವಿ. ಆ ಥರ ಒಂದೊಂದು ಟೈಮ್ಗೆ ಒಂದೊಂದು ಮಾಡ್ತೀವಿ. ಆಮೇಲೆ ಇನ್ನೊಂದೇನು ಅಂತಂದ್ರೆ ನಮ್ಮ ಹತ್ರ ಪ್ರತಿ ಮರಿಗೂ ಈ ಮರಿ ಇಂಥ ತಿಂಗಳಲ್ಲೇ ಹುಟ್ಟಿದೆ, ಇಷ್ಟೇ ದಿನ ಆಗಿದೆ, ನಮ್ಮ ಹತ್ರ ಕ್ಲೀನಾಗಿ ನಾವು ರೆಕಾರ್ಡ್ ಮೇಂಟೈನ್ ಮಾಡಿ ಇಟ್ಕೊಂಡಿರ್ತೀವಿ. ಅಂದ್ರೆ ಹುಟ್ಟಿದ ಮರಿ ಹಾಲು ಸಾಕಾಗಲ್ಲ ಅನ್ನೋದೆಲ್ಲ ಸುಳ್ಳು. ಈ ಬ್ರೀಡ್ಸ್ ಅಲ್ಲಿ ತುಂಬಾ ಹಾಲು ಬರುತ್ತೆ, ಯಾಕಂದ್ರೆ ಇಲ್ಲೇ ಹುಟ್ಟು ಬೆಳೆದಿರೋ ಮರಿಗಳು. ರಾಜಸ್ಥಾನ್ ಬ್ರೀಡ್ಸ್ ಅಲ್ಲೂ ಬರುತ್ತೆ, ಬಟ್ ಏನು ಅಂತಂದ್ರೆ ಇವಾಗ 3 ಮರಿ ಕೊಡ್ತು ಇಲ್ಲ 2 ಮರಿ ಕೊಡ್ತು ಅಂತಂದ್ರೆ ಹಾಲು ಸಾಕಾಗದೆ ಒಂದ್ ಮರಿ 2 ಮರಿ ಸತ್ತೋಗತ್ತೆ. ಆ ಥರ ತುಂಬಾ ಆಗತ್ತೆ, ಯಾಕಂದ್ರೆ ಅದಕ್ಕೆ ರೆಸಿಸ್ಟೆನ್ಸ್ ಇರಲ್ಲ. ಅಲ್ಲಿಂದ ಟ್ರಾವೆಲ್ ಮಾಡಿ ತುಂಬಾ ಇದಾಗ್ಬಿಟ್ಟಿರತ್ತೆ. ಇನ್ ಕೇಸ್ ಇಲ್ಲಿ ಬಂದಾಗ ಮರಿ ಹಾಕ್ಬಿಡ್ತು ಅಂತಂದ್ರೆ, ಅಲ್ಲಿಂದ ನಾವು ಟ್ರಾವೆಲ್ ಮಾಡ್ಕೊಂಡ್ಬಂದು ಏನಾದ್ರು ಒಂದು 15 ಡೇಸ್ ಅಲ್ಲಿ ಇಲ್ಲಿ ಮರಿ ಹಾಕ್ಬಿಡ್ತು ಅಂತಂದ್ರೆ ಅದಕ್ಕೆ ಹಾಲೇ ಬರಲ್ಲ. ಯಾಕಂದ್ರೆ ಆ ಟ್ರಾವೆಲ್ ಇದ್ರಲ್ಲಿ ಹಾಲು ಹೊಟ್ಟೋಗಿರುತ್ತೆ ಅದಕ್ಕೆ. ಸೊ ಹಾಲು ಇಲ್ದಿರ ಮರಿನ್ ಸಾಕೋದು ತುಂಬಾ ಕಷ್ಟ ಆಗತ್ತೆ. ಆಮೇಲೆ ಮಿನಿಮಮ್ ಯಾವುದೇ ರೈತರಾಗಿರ್ಲಿ 2.5 ತಿಂಗಳು ಹಾಲು ಕುಡಿಸ್ಲೇಬೇಕು ಮರಿಗೆ, ಆಮೇಲೆನೆ ಮೇವು ಸ್ಟಾರ್ಟ್ ಮಾಡ್ಬೇಕಾ. ಮೋಸ್ಟ್ ಇಂಪಾರ್ಟೆಂಟ್. ಹೌದೌದು, ಯಾಕಂದ್ರೆ ಆ ಫ್ಯೂಚರ್ ಗ್ರೋತ್ ಹೆಂಗ್ ಬರುತ್ತೆ ಅನ್ನೋದು ಅದ್ರ ಮೇಲೆ ಡಿಪೆಂಡ್ ಆಗತ್ತೆ. ನಾವು ಒಂದು ಮಗುಗೆ ಆಗ್ಲಿ ಬೇಕು ಅಂತ ಕೊಡ್ತೀವಿ ಅಲ್ವಾ, ಬೇರೆ ಏನು ಕೊಡೋದಿಲ್ಲ. ಹೌದೌದು, ಯಾಕಂದ್ರೆ ಇಲ್ಲ ಅಂತಂದ್ರೆ ಮುಂದೆ ಅದ್ರ ಗ್ರೋತ್ ಬರಲ್ಲ. ನೀವ್ ಏನೇ ಮೇವು ಕೊಡ್ಬೋದು, ಮುಂದೆ ಏನೇ ಕೊಟ್ರು ನೀವು ಅದ್ರ ಗ್ರೋತ್ ಬರಲ್ಲ. ಆಮೇಲೆ ರಾಜಸ್ಥಾನ ಕೊಡ್ಬೇಕು ಅಂತೀರಾ ಸರ್? 2.5 ಮಂತ್ಸ್ ಮಿನಿಮಮ್ ಕೊಡ್ಬೇಕು. ಅದ್ರ ಮೇಲೆ ಅದು ಕುಡಿತಾ ಇದ್ರು ಬಿಡ್ರಿ, ಏನ್ ತೊಂದರೆ ಇಲ್ಲ. 2.5 ಮಂತ್ ಆದ್ಮೇಲೆ ಅದು ಮೇವು ತಿನ್ನಕ್ಕೂ ಸ್ಟಾರ್ಟ್ ಮಾಡ್ತಾವ. ಅದೆಲ್ಲ ಏನ್ ಮಿನಿಮಮ್ 2.5 ಮಂತ್ ಕೊಟ್ಟೆ ಕೊಡ್ತೀವಿ. ಆಮೇಲೆ ಏನು ಅಂತಂದ್ರೆ ಈ ಹಾಲು ಕೊಡೋದು ಇವೆಲ್ಲ ಇರ್ತಾವಲ್ಲ, ಅವೆಲ್ಲ ನಾವು ನೋಡ್ಕೊಂತ ಇರ್ಬೇಕು. ಪ್ರತಿ ಮರಿ ಹಾಲು ಕುಡಿತಾ ಇದ್ಯಾ ಇಲ್ವಾ. ಕೆಲವೊಂದ್ ಮರಿ ಕುಡಿಯಲ್ಲ, ಅವಾಗ ನಾವು ಇಟ್ಕೊಂಡು ಸ್ವಲ್ಪ ಕುಡಿಸ್ಬೇಕು. ಇಲ್ಲ ಅದ್ರಲ್ಲಿಂದ ಹಾಲು ತಗೊಂಡು ಫೀಡಿಂಗ್ ಬಾಟ್ಲಿಗೆ ಹಾಕಿ ಫೀಡ್ ಮಾಡೋ ತರ ಇಟ್ಕೊಬೇಕು. ಅದನ್ನೆಲ್ಲ ಚೆನ್ನಾಗಿ ಮೈಂಟೈನ್ ಮಾಡ್ಕೊಂಡ್ರೇನೆ ಮುಂದಕ್ಕೆ ಅದು ಫ್ಯೂಚರಲ್ಲಿ ತುಂಬಾ ಚೆನ್ನಾಗಿ ಗ್ರೌತ್ ಬಂದು ಹೈಟು ವೆಯ್ಟು ಎಲ್ಲ ತುಂಬಾ ಚೆನ್ನಾಗಿ ಬರುತ್ತೆ. ಇಲ್ಲ ಅಂದ್ರೆ ಮುಂದಕ್ಕೆ ಫ್ಯೂಚರ್ಗೆ ಕಷ್ಟ ಆಗತ್ತೆ. ಮರಿಗೆ ಈ ಸದ್ಯಕ್ಕೆ ಚೆನ್ನಾಗಿ ಕಾಣಿಸ್ಬೋದು, ಮುಂದಕ್ಕೆ ಹೋಗ್ತಾ ಹೋಗ್ತಾ ಕಷ್ಟ ಆಗತ್ತೆ. ಈ ತಳಿ ಬಗ್ಗೆ ವಿವರಿಸಬಹುದಾ ಸರ್? ನೋಡಿ, ಸೋಜತ್ ಹೈದರಾಬಾದಿ ಇದು ಇದನ್ನೇ ನೀವು ಜಾಸ್ತಿ ಇದು ನಾವು ಜಾಸ್ತಿ ಮಾಡ್ತೀವಿ. ಯಾಕೆ ಸರ್? ಮೀಟ್ ಪರ್ಪಸ್ ಅಂದ್ರೆ ನೋಡಿ, ಇದು ಸ್ಕಿನ್ ನೋಡಿ ಪ್ಯೂರ್ ಪಿಂಕ್ ಕಲರ್ ಇರುತ್ತೆ. ಇದನ್ನ ಬಕ್ರೀದ್ಗೆ ಇದಕ್ಕೆ ತುಂಬಾ ಎಕ್ಸಾಟಿಕ್ ಬ್ರೀಡ್ಸ್ ಇದು. ಇದನ್ನ ತುಂಬಾ ಅಂತದಕ್ಕೆ ಯೂಸ್ ಮಾಡೋದು ಅವರು. ಅಂದ್ರೆ ಮೀಟ್ ಪರ್ಪಸ್ಗೆನೆ. ಆಮೇಲೆ ಇದು ಹೈಟು ವೆಯ್ಟು ಎಲ್ಲ ತುಂಬಾ ಚೆನ್ನಾಗಿ ಬರುತ್ತೆ. ತುಂಬಾ ಹೈಟ್ ಹೋಗುತ್ತೆ ಅನ್ಸುತ್ತೆ. ತುಂಬಾ ಹೈಟ್ ಬರುತ್ತೆ. ಆಮೇಲೆ ನೋಡಿ, ಇದು ತೋತಾಪುರಿ. ಅದೇ ಬೇರೆ ಇದೆ ಬೇರೆ. ಕಿವಿ ಎಲ್ಲ ಸೇಮ್ ಇರುತ್ತೆ, ಬಟ್ ಫೇಸ್ ಪಂಚ್ ಇರುತ್ತೆ ಅದಕ್ಕೆ. ಇದೇನ್ ಸರ್ ಕಿವಿ ಯಾಕೆ ಇದು ಉದ್ದ? ಇದ್ರ ತಳಿ ಬ್ರೀಡೆ ಇದ್ರ ಬ್ರೀಡೆ ಹಾಗೆ ಇದು. ಆಮೇಲೆ ಇದೇನು ಅಂದ್ರೆ ನೋಡಿ, ಇದು ಪ್ಯೂರ್ ವೈಟ್ ಐಸ್ ಇದ್ರೆ ಹಾಲು ಆರಾಮಾಗಿ ಬರುತ್ತೆ ಇದ್ರಲ್ಲಿ ಅಂತ. ಎಷ್ಟೇ ಮರಿ ಹಾಕ್ಲಿ ಇದ್ರಲ್ಲಿ ಹಾಲು ಸಾಕಾಗದೆ ಇರಲ್ಲ ಅಂತ. ಕೆಲವರು ಇದನ್ನ ಮಿಲ್ಕ್ ಪರ್ಪಸ್ ಸಾಕಣೆ ಮಾಡ್ತಾರೆ. ಮಾಡ್ತಾರೆ ಬಟ್ ಬೀಟಲ್ ಜಾಸ್ತಿ ಮಾಡ್ತಾರೆ ಮಿಲ್ಕ್ ಪರ್ಪಸ್ಗೆ. ಸೋಜತ್ ಹೈದರಾಬಾದಿ ಮಿಲ್ಕ್ ಪರ್ಪಸ್ಗೆ ಅಂತ ಕಮ್ಮಿ, ಬಟ್ ಮಟನ್ ಪರ್ಪಸ್ ತುಂಬಾ ಮಾಡ್ತಾರೆ. ಈಗ ಜಾಸ್ತಿ ಇದೆ ಸೇಲ್ ಆಗ್ತಾ ಇರೋದಲ್ಲ ಇದರಲ್ಲಿ? ನಮ್ಮ ಹತ್ರ ಜಾಸ್ತಿ ಸೋಜತ್ ಹೈದರಾಬಾದಿ ತೋತಾಪುರಿನೇ ಹೋಗ್ತಿದೆ. ನಮ್ಮ ಹತ್ರ ಜಮ್ನಾಪುರಿನೂ ಇತ್ತು, ಬಟ್ ನಾವು ಕಮ್ಮಿ ಮಾಡ್ಬಿಟ್ಟಿದೀವಿ. ಅದೊಂಚೂರು ಹಾಲಿಗೆ ತೊಂದರೆ ಆಗ್ತಿತ್ತು ಅಂತ. ಬಟ್ ಇದು ತಳಿ ಹೆಸರು ಹೈದರಾಬಾದ್ ಅಂತಿದೆ, ಬಟ್ ರಾಜಸ್ಥಾನದಿಂದ ತಂದಿರೋದ? ಅಂದ್ರೆ ರಾಜಸ್ಥಾನ್ ಸೋಜತ್ತು ಹೈದರಾಬಾದಿ ನಾರ್ಮಲ್ ನಾಟಿ ಮೇಕೆನ 2 ಕ್ರಾಸ್ ಮಾಡಿ ಸೋಜತ್ ಹೈದರಾಬಾದಿ ಅಂತ ಮಾಡಿದ್ದಾರೆ. ಹಾಗೆ ಬೇರೆ ಏನ್ ಸ್ಪೆಷಲ್ ಇದೆ ಸರ್ ಇದ್ರದ್ದು? ಇದಕ್ಕೆ ಫುಡ್ ಆ ತರದ್ದು ಏನು? ಸರ್ ಫುಡ್ ಬಂದು ನಾರ್ಮಲ್ ಫುಡ್ ಕೊಡ್ತೀವಿ. ನೋಡಿ, ಇವಾಗ ಸೈಲೇಜ್ ಕೊಟ್ಟಿದೀವಿ. ಬೆಳಗ್ಗೆ ಒಂದ್ಸತಿ ಜೋಳ ಕೊಡ್ತೀವಿ,
ಜೋಳ ಆದ್ಮೇಲೆ ರಾಗಿ ಹುಲ್ಲು ಆ ಥರ ಏನಾದ್ರು ಡ್ರೈ ಫುಡ್ ಕೊಡ್ತೀವಿ. ಅದಾದ್ಮೇಲೆ ಉರುಳಿ ಒಟ್ಟು ಕೊಡ್ತೀವಿ. ಉರುಳಿ ಒಟ್ಟು ಆಮೇಲೆ ಜೋಳದ ಕಡ್ಡಿ, ನೇಪಿಯರು, ಸೂಪರ್ ನೇಪಿಯರು, ಆಮೇಲೆ ಸೈಲೇಜು, ರಾಗಿ ಹುಲ್ ಕೊಡ್ತೀವಿ. ಅಷ್ಟು ಬಿಟ್ರೆ ಬೇರೆ ಏನು ಕೊಡಲ್ಲ ನಾವು. ಕೈ ತಿಂಡಿ, ಬೂಸ ಹಿಂಡಿ ಅವೆಲ್ಲ ಏನು ಕೊಡೋದಿಲ್ಲ. ಹಂಗೆ ತುಂಬಾ ಚೆನ್ನಾಗಿ ವೆಯ್ಟ್ ಬರ್ತವೆ. ಬೂಸ ಎಲ್ಲ ಕೊಟ್ರೆ ಏನಂದ್ರೆ ಕೊಬ್ಬು ತುಂಬಾ ಬಂದ್ಬಿಡುತ್ತೆ. ಕೊಬ್ಬು ಬಂದ್ರೆ ಮಟನ್ ಪರ್ಪಸ್ಗೆ ಮಟನ್ ಚೆನ್ನಾಗಿರಲ್ಲ ಅಂತ ಇದ್ ಮಾಡ್ತಾರೆ. ಅದಕ್ಕೆ ನಾವು ಬೂಸ ಎಲ್ಲ ಕೊಡಲ್ಲ. ಸೊ ಇದು ಎಷ್ಟು ಕೆಜಿ ಮಟನ್ ಇದಾಗುತ್ತೆ ಅಂದ್ರೆ ಮೀಟ್ ಪರ್ಪಸ್ಗೆ ಎಷ್ಟು ಬರುತ್ತೆ ಯೂಶಲಿ? ಸರ್ ಯೂಶುವಲ್ ಆಗಿ 30% ವೇಸ್ಟೇಜ್ ಎಲ್ಲದ್ರಲ್ಲೂ ಹೋಗುತ್ತೆ ಸರ್. ಇವಾಗ 10 kgs ಇದ್ರೆ 3 kgs ವೇಸ್ಟೇಜ್ ಹೋಗೇ ಹೋಗುತ್ತೆ. 30% ವೇಸ್ಟೇಜ್ ಹೋಗುತ್ತೆ. ಯಾವ ಮರಿ ಆದ್ರೂ ತಗೊಳ್ಳಿನಿ. ರೈತರು ಈ ತಳಿ ಮಾಡಬಹುದು, ಬಟ್ ಎಚ್ಚರಿಕೆಯಿಂದ ಇರ್ಬೇಕು ಅಂತ. ಎಚ್ಚರಿಕೆಯಿಂದ ಇರಬೇಕು. ಇನ್ನೊಂದೇನು ಅಂತಂದ್ರೆ ಸ್ಟಾರ್ಟಿಂಗ್ಗೆ ತುಂಬಾ ಅಂದ್ರೆ ಒಂದು 20-30 ಹಂಗೆಲ್ಲ ಮಾಡಬಾರ್ದು. ಒಂದು 10 ತಗೊಂಡೋಗಿ 10 ಸಾಕಾಣಿಕೆ ಮಾಡಿ ನೋಡಬೇಕು. ಅದರಿಂದ ತುಂಬಾ ಎಕ್ಸ್ಪೀರಿಯನ್ಸ್ ತಗೊಂಡು ಆಮೇಲೆ ಎಷ್ಟು ಬೇಕಾದ್ರೂ ಮಾಡ್ಬೋದು. ಫಸ್ಟ್ ಎಕ್ಸ್ಪೀರಿಯನ್ಸ್ ಮುಖ್ಯ ಸರ್. ಇದು ಹೆಂಗ್ ಬಿಹೇವ್ ಮಾಡ್ತವೆ, ನಾವು ಏನು ಆಹಾರ ಕೊಟ್ರೆ ಹೆಂಗ್ ರಿಯಾಕ್ಟ್ ಆಗ್ತದೆ, ಹೆಂಗ್ ಗ್ರೋತ್ ಬರುತ್ತೆ ಅನ್ನೋದನ್ನ ನಾವು ಫಸ್ಟ್ ಕಲ್ತ್ಕೊಬೇಕು. ಅವ್ರು ಈ ತರ ಫಾರ್ಮ್ ಗಳಿಗೆ ವಿಸಿಟ್ ಕೊಡ್ಬೇಕು ಫಸ್ಟ್. ಹೌದು. ಸುಮ್ನೆ ಯೂಟ್ಯೂಬ್ ಅಲ್ಲಿ ನೋಡಿ ಬೇರೆ ಯಾರೋ ಹೇಳಿದ್ರು ಅಂತ ಹೇಳಿದ್ರು ಮಾಡಿದ್ರು ಅಂತ ಮಾಡಕ್ ಆಗಲ್ಲ. ಇದನ್ನ ತುಂಬಾ ಕೇರ್ಫುಲ್ ಆಗೇ ಮಾಡ್ಬೇಕು. ಅಂದ್ರೆ ಇವೆಲ್ಲ ತುಂಬಾ ಎಕ್ಸಾಟಿಕ್ ಬ್ರೀಡ್ಸ್ ಅಲ್ವಾ, ಸ್ವಲ್ಪ ಬಿಹೇವಿಯರ್ ಡಿಫ್ರೆಂಟ್ ಆಗೇ ಇರ್ತವೆ. ನಾನು ಹೇಳ್ತಿರೋದು ಲಾಭದಾಯಕ ಇದೆಯಾ ಸರ್ ಇದು? ಸರ್ ಲಾಭದಾಯಕ ಇದೆ. ಅಂದ್ರೆ ಇದನ್ನ ಕರೆಕ್ಟ್ ಆಗಿ ಮೇಂಟೈನ್ ಮಾಡ್ಕೊಂಡು ಹೋಗ್ಬೇಕು. ಮಾರ್ಟಾಲಿಟಿ ಬರ್ದಂಗ್ ನೋಡ್ಕೊಬೇಕಷ್ಟೇ. ಅವಾಗ ಆರಾಮಾಗಿ ಇರುತ್ತೆ. ನಾವಿಷ್ಟು ದೊಡ್ಡ ಮರಿ ಆಗಿದ್ರು ಇದಕ್ಕೆ ಇನ್ನೂ ಒಂದು ಇಂಜೆಕ್ಷನ್ ಮಾಡಿಸಿಲ್ಲ. ಹೌದಾ? ನಾವು ಜ್ವರ ಬರ್ಲಿ ಏನೇ ಬರ್ಲಿ ಬರೀ ಮಾತ್ರೆ, ಸಿರಪ್ ಇದ್ರಲ್ಲೇ ಮೇಂಟೈನ್ ಮಾಡಿ ಇವಾಗವರೆಗೂ ಇಂಜೆಕ್ಷನ್ ಅನ್ನೋದೇ ಮಾಡಿಸಿಲ್ಲ. ಯೂಶಲಿ ಬೇರೆಯವರೆಲ್ಲ ಎಷ್ಟು 3-4 ಇಂಜೆಕ್ಷನ್ ಮಾಡಿಸ್ತಿರ್ತಾರ? ಅಂದ್ರೆ ವ್ಯಾಕ್ಸಿನ್ಸ್ ಮಾಡಿಸ್ತೀವಿ. ಇಂಜೆಕ್ಷನ್ಸ್ ನಾರ್ಮಲ್ ಇವಾಗ ಜ್ವರ ಬಂದಿದೆ ಅಂತ ಆಂಟಿಬಯೋಟಿಕ್ಸ್ ಆ ತರ ಎಲ್ಲ ಮಾಡ್ತಾರೆ ಇಂಜೆಕ್ಷನ್ಸ್. ಬಟ್ ನಾವು ಮಾಡಿಲ್ಲ. ಅದೇನು ಅಂದ್ರೆ ಗ್ರೌತ್ ಸ್ಟಾಪ್ ಮಾಡುತ್ತೆ. ಗ್ರೌತ್ ಸ್ಟಾಪ್ ಮಾಡುತ್ತೆ ಸ್ವಲ್ಪ ದಿನ ನಮಗೆ. ಸೊ ಆಮೇಲೆ ಸ್ವಲ್ಪ ಸುಸ್ತು ಮಾಡುತ್ತೆ ಇಂಜೆಕ್ಷನ್ಸ್ ಮಾಡಿಸಿದಾಗ. ಸೊ ನಾವು ಅದಕ್ಕೇನೆ ಇಂಜೆಕ್ಷನ್ಸ್ ಮಾಡ್ಸಕ್ ಹೋಗಲ್ಲ. ಸರ್ ಒಟ್ಟಾರೆ ಹೇಳೋದಾದ್ರೆ ನಮ್ಮ ರೈತರಿಗಾಗ್ಲಿ ಯುವ ಸಾಕಾಣಿಕೆಗಾರರಿಗಾಗ್ಲಿ ಏನ್ ಸಜೆಷನ್ ಕೊಡ್ತೀರಾ? ಸರ್ ಮಾಡ್ಬೋದು. ಮೇಕೆ ಸಾಕಾಣಿಕೆ ಆಗ್ಲಿ, ಕುರಿ ಸಾಕಾಣಿಕೆ ಆಗ್ಲಿ ಎಲ್ಲ ಲಾಭದಾಯಕನೇ ಇದೆ. ಬಟ್ ಅವರು ಸ್ಟಾರ್ಟಿಂಗ್ ಮಾಡ್ಬೇಕಾದ್ರೆ ನೋಡ್ಕೊಂಡು ಚಿಕ್ಕದ್ರಿಂದ ಸ್ಟಾರ್ಟ್ ಮಾಡಿ ದೊಡ್ಡದಕ್ಕೆ ಹೋಗೋದು ಬೆಸ್ಟ್. ಒಂದೇ ಸತಿ ದೊಡ್ಡದ್ ಮಾಡ್ತೀವಿ ಆ ತರ ಎಲ್ಲ ಇದ್ರಲ್ಲಿ ಮಾಡಕ್ ಆಗಲ್ಲ. ತುಂಬಾ ಕಷ್ಟಪಟ್ಟು ನೋಡ್ಕೊಬೇಕು. ನಾವೆಷ್ಟು ಚೆನ್ನಾಗಿ ನೋಡ್ಕೊಂತೀವೋ ಅಷ್ಟು ಚೆನ್ನಾಗಿ ನಮಗೂ ರಿಸಲ್ಟ್ ಬರ್ತವೆ. ನಾವು ಕೇರ್ಲೆಸ್ ಮಾಡಿದ್ರೆ ನಮಗೆ ತುಂಬಾ ಲಾಸ್ ಆಗೋದಂತೂ ಗ್ಯಾರಂಟಿ ಈ ಫೀಲ್ಡ್ ಅಲ್ಲಿ. ಯಾಕಂದ್ರೆ ಈ ಫೀಲ್ಡ್ ಅಲ್ಲಿ ಇದು ಒಂಥರ ಅನಿಮಲ್ ಅಲ್ವಾ, ಇದಕ್ಕೂ ಒಂಥರ ಜೀವ ಅನ್ನೋದು ಇರುತ್ತೆ. ನೋಡ್ಕೊಂಡು ಕರೆಕ್ಟ್ ಆಗಿ ಮಾಡ್ಬೇಕು. ಸುಮ್ಮನೆ ಕೇರ್ಲೆಸ್ ಆಗಿ ಮಾಡಿದ್ರೆ ಜೀವ ಹೋಗತ್ತೆ. ಅದ್ರ ಬದಲು ನಾವು ತಗೊಂಬಂದಾಗೆ ಒಂದು 5-10 ತಗೊಂಬಂದು ಅದನ್ನ ನೋಡಿ ಮಾಡಿ ಅದು ನಮಗ್ ಸೆಟ್ ಆಗ್ತಿದೆ, ನಮ್ಮ ಕೈಯಲ್ಲಿ ಆಗ್ತಿದೆ ಅಂತಂದಾಗ ದೊಡ್ಡದ್ ಮಾಡ್ಕೊಳೋದು ಬೆಸ್ಟ್. ಅದ್ರಲ್ಲೂ ಇನ್ನೊಂದಲ್ಲಿ ಎಚ್ಚರಿಕೆಯಿಂದ ಇರಬೇಕಾಗಿರೋದು ರಾಜಸ್ಥಾನಿ ಮರಿ. ರಾಜಸ್ಥಾನಿ ಮರಿ. ಯಾಕಂದ್ರೆ ಅಲ್ಲಿಂದ ತಗೊಂಬರ್ತಾರೆ, ಸ್ಟ್ರೆಸ್ ಇರುತ್ತೆ, ವ್ಯಾಕ್ಸಿನ್ಸ್ ಆಗಿರಲ್ಲ. ಅಲ್ಲಿ ಕಟಿಂಗ್ ಮರಿಗಳನ್ನ ಕೊಟ್ಟಿರ್ತಾರೆ. ಅಂದ್ರೆ ನಾವು ಸಾಕ ಮರಿ ಅಂತ ತಗೊಂಡ್ರು ಅದ್ರಲ್ಲಿ ಮಿಕ್ಸ್ ಮಾಡಿ ಕೊಟ್ಬಿಡ್ತಾರೆ. ಅದನ್ನ ನಮಗ್ ಗೊತ್ತಿರಲ್ಲ. ನಾವು ಇವಾಗ 10 ಮರಿಯಲ್ಲಿ 1 ಮರಿ ಮಿಕ್ಸ್ ಮಾಡ್ಬಿಟ್ರು ಕಟಿಂಗ್ ಮರಿದು ಟ್ರಾವೆಲ್ ಮಾಡ್ಕೊಂಡು ತಗೊಂಬರ್ಬೇಕಾದ್ರೆ ಎಲ್ಲ ಒಟ್ಟಿಗೆ ಬರ್ತವೆ. ಅದಕ್ಕಿರೋ ರೋಗ ಇದಕ್ಕೂ ಸ್ಪ್ರೆಡ್ ಬೇಗ ಆಗತ್ತೆ. ಈ ಮೇಕೆ ಆಗ್ಲಿ ಕುರಿ ಆಗ್ಲಿ ಜೊತೆಲಿ ಹಾಕಿರ್ತೀವಲ್ವಾ, ಬೇಗ ಸ್ಪ್ರೆಡ್ ಆಗ್ಬಿಡತ್ತೆ. ಸ್ಪ್ರೆಡ್ ಆದಾಗ ಏನಾಗತ್ತೆ, ಎಲ್ಲ ಮರಿಗಳಿಗೂ ಅಟ್ಯಾಕ್ ಆಗಿ ಸ್ಟಾರ್ಟ್ ಆಗುತ್ತೆ. ಹೌದು. ಬೇಕಂದ್ರೆ ಹಂಗಾದಾಗ 1 ಮರಿನ ತಗೊಂಡೋಗಿ ಹೆಬ್ಬಾಳಲ್ಲಿ PS ಪೋಸ್ಟ್ ಮಾರ್ಟಮ್ ಕೊಟ್ಟು ನೋಡಿ. ಅಲ್ಲಿ ಕೊಟ್ಟಾಗ ಅವ್ರು ಹೇಳ್ತಾರೆ ನಿಮ್ಮ ಫಾರ್ಮಲ್ಲಿರೋ ಎಲ್ಲ ಮರಿಗಳಿಗೂ ವ್ಯಾಕ್ಸಿನ್ ಮಾಡ್ಬಿಡಿ ಈ ವ್ಯಾಕ್ಸಿನ್ ಅಂತ ಅವರೇ ಕೊಟ್ಟು ಕಳಿಸ್ಬಿಡ್ತಾರೆ ಅಲ್ಲಿಂದಾನೆ ಪೋಸ್ಟ್ ಮಾರ್ಟಮ್ ಕೊಟ್ಟಾಗ. ನಾವು ಟ್ರಾವೆಲ್ ಮಾಡಿಸ್ಕೊಂಡು ಕರ್ಕೊಂಬಂದಾಗ ಮೇನ್ ಲಂಗ್ಸ್ ಇನ್ಫೆಕ್ಷನ್ ಇದಕ್ಕಾಗೋದು. ಲಂಗ್ಸ್ ಇನ್ಫೆಕ್ಷನ್ ಆದಾಗ ಇದು ಮೇವು ತಿನ್ನೋದು ನಿಲ್ಸುತ್ತೆ. ನಮಗ್ ಜ್ವರ ಅನ್ನೋದು ತೋರ್ಸಲ್ಲ, ಲೂಸ್ ಮೋಷನ್ ಏನೂ ಆಗ್ತಿರಲ್ಲ, ಬಟ್ ಲಂಗ್ಸ್ ಇನ್ಫೆಕ್ಟ್ ಆಗ್ತಾ ಇರುತ್ತೆ. ನಾವು ಅದನ್ನ 1 ಮರಿ ಸತ್ತಾಗ ಅದನ್ನ ಪೋಸ್ಟ್ ಮಾರ್ಟಮ್ ಕೊಟ್ಟಾಗ ಹೆಬ್ಬಾಳ ಅಗ್ರಿಕಲ್ಚರ್ ಯೂನಿವರ್ಸಿಟಿಯಲ್ಲಿ ಅಲ್ಲಿ ಕೊಟ್ಟಾಗ ಅವ್ರು ಹೇಳ್ತಾರೆ ಏನಕ್ಕಾಗಿದೆ ಅಂತ ಕ್ಲಿಯರ್ ಆಗಿ ರಿಪೋರ್ಟ್ ಕೊಟ್ಟು ಅವರೇ ಡಾಕ್ಟರ್ ಬಂದು
ಫಸ್ಟ್ ಟೈಮ್ ಅವರೇ ವ್ಯಾಕ್ಸಿನ್ ಮಾಡ್ತಾರೆ ಎಲ್ಲದಕ್ಕೂ, ಮಾಡಿ ಮಿಕ್ಕಿ ಟೈಮ್ ನಿಮ್ಮ ಲೋಕಲಲ್ಲಿ ಮಾಡಿಸ್ಕೊಳ್ಳಿ ಅಂದ್ಬಿಟ್ಟು ಹೋಗ್ತಾರೆ. ಬಟ್ ಆದರೂ ಅವನ್ನ ಅಂದರೆ ಫಸ್ಟೇ ಪ್ರಿವೆನ್ಷನ್ ಈಸ್ ಬೆಟರ್ ದೆನ್ ಕ್ಯೂರ್ ಅಂದಂಗೆ. ಸೊ ನಾವು ಆ ರೋಗ ಇರೋ ಮರಿನ ಇಟ್ಕೊಂಡು ಮೇಂಟೈನ್ ಮಾಡೋಕೆ ಇರೋ ಮರಿನ ನೋಡ್ಕೊಂಡು ಇರ್ಬೋದು, ಅದು ಬೆಸ್ಟು ಅಂತ. ಸೊ ಹಾಗಾಗಿ ಎಚ್ಚರಿಕೆಯಿಂದಿರಿ ಅಂತೀರಾ? ಹೌದು, ರಾಜಸ್ಥಾನಿ ತಳಿ ಸ್ವಲ್ಪ ಹುಷಾರಾಗಿರ್ಬೇಕು, ಯಾಕಂದ್ರೆ ಜಾಸ್ತಿ ಮಾರ್ಟಾಲಿಟಿ ಆಗತ್ತೆ ಅಲ್ಲಿ. ತುಂಬಾ ಆ ವೆದರೇ ಬೇರೆ, ನಮ್ಮ ವೆದರೇ ಬೇರೆ. ಕರ್ನಾಟಕ ವೆದರ್ಗೂ ಅಲ್ಲಿಗೂ ತುಂಬಾ ಡಿಫ್ರೆನ್ಸ್ ಇದೆ. ಆ ಡಿಫ್ರೆನ್ಸ್ ಇದಕ್ಕೆ ಮ್ಯಾಚ್ ಆಗಲ್ಲ. ಮ್ಯಾಚ್ ಆದ್ರೂ ಸಸ್ಟೈನ್ ಆಗೋದು ಕಷ್ಟ. ಆ ಸಸ್ಟೆನ್ಷನ್ ಉಳಿಸ್ಕೊಂಡ್ವಿ ಅಂತಂದ್ರೆ ಆರಾಮಾಗಿ ನಾವು ಸಾಕೊಂಡು ಹೋಗ್ಬೋದು. ಥ್ಯಾಂಕ್ ಯು ಸರ್, ತಮ್ಮ ವಿಸ್ತೃತವಾದಂತ ಮಾಹಿತಿಗಾಗಿ ಧನ್ಯವಾದಗಳು. ಥ್ಯಾಂಕ್ ಯು. ತಮ್ಮ ಪೂರ್ತಿ ಹೆಸರು ಹಾಗೆ ತಮ್ಮ ಫಾರ್ಮ್ ಅಡ್ರೆಸ್? ಸರ್, ನನ್ನ ಹೆಸರು ಮುರಳಿ ಅಂತ. ಈ ಫಾರ್ಮ್ ಹೆಸರು ಬಂದು ಸಾಗರ್ ಶೀಪ್ ಅಂಡ್ ಗೋಟ್ ಫಾರ್ಮ್ ಅಂತ. ಇದು ವಿಜಯಪುರ, ದೇವನಹಳ್ಳಿ ತಾಲೂಕ್, ಬ್ಯಾಂಗ್ಳೂರ್ ರೂರಲ್ ಡಿಸ್ಟಿಕ್, ಇಲ್ಲಿ ಲೊಕೇಟ್ ಆಗಿದೆ. ಇದು ಮೈನ್ ರೋಡ್ಗೆನೆ ಇದೆ, ದೇವನಹಳ್ಳಿ ವಿಜಯಪುರ ರೋಡ್ಗೆನೆ ಇದೆ. ಇದು ಬಿಟ್ರೆ ನಮ್ದು ಇನ್ನೊಂದು SS ಫಾರ್ಮ್ ಅಂತಿದೆ, ಅದು ಅಗ್ರಿಬೊಮ್ಮನಹಳ್ಳಿ, ವಿಜಯನಗರ ಡಿಸ್ಟಿಕ್ಕು, ಅಗ್ರಿಬೊಮ್ಮನಹಳ್ಳಿಯಲ್ಲಿದೆ. ಅಲ್ಲಿ ನಮ್ದು ಅದು ಮೈನ್ ಬ್ರೀಡಿಂಗ್ ಫಾರ್ಮು. ಇದು ನಮ್ದು ಈ ಫಾರ್ಮ್ ಬಂದು ಒಂದು 2000 ಸ್ಕ್ವೇರ್ ಫೀಟ್ ಇದೆ, ಅದು ಬಂದು 12,000 ಸ್ಕ್ವೇರ್ ಫೀಟ್ ಇದೆ. ಯಾವುದೇ ಥರದ ಮೇಕೆ ಬೇಕಂದ್ರೂ ಸೋಜಾತ ಹೈದರಾಬಾದಿ, ತೋತಾಪುರಿ, ಜಮ್ನಾಪುರಿ, ಈ ಥರ ಯಾವ್ದು ಬೇಕಂದ್ರೂ ನಾನು ಕಾಂಟ್ಯಾಕ್ಟ್ ಮಾಡಿದ್ರೆ ನಾನು ಯಾವ್ದು ಬೇಕಂದ್ರೂ ಕೊಡ್ತೀನಿ. ಓಕೆ, ಥ್ಯಾಂಕ್ ಯು.